ಶ್ರೀ ಹರಿವಾಯು ದೇವತಾ ಗುರುಭ್ಯೋ ನಮಃ. ವ್ಯಾಸರಾಜ ಮಠಾಧೀಶರಾದ ಶ್ರೀ ಪರಮಪೂಜ್ಯ ವಿದ್ಯಾಶ್ರೀ ಶ್ರೀ ತೀರ್ಥ ಶ್ರೀಪಾದಂಗಳವರ ಸಂಪರ್ಕ ನನ್ನ ಜೀವನದಲ್ಲಿ ಆಗಿದ್ದು ಒಂದು ದೊಡ್ಡ ಸೌಭಾಗ್ಯ ಅಂತ ನಾನು ತಿಳಿದಿದ್ದೇನೆ. 2 ವರ್ಷಗಳ ಕಾಲ ಅವರ ಹತ್ರ ತರ್ಕಗ್ರಂಥಗಳನ್ನು ನೇರವಾಗಿ ಪಾಠ ಕೇಳ್ತಕ್ಕಂತಹ ಸೌಭಾಗ್ಯ ಒದಗಿ ಬಂದಿದೆ. ಪಕ್ಷತಾ ಮತ್ತು ಅವಯವ ಅದಕ್ಕಿಂತ ಹೆಚ್ಚು ಪಾಠಶಾಲೆಯ ಹೊರಗಡೆ ಅವರ ಸಂಪರ್ಕದಿಂದ ಕಲಿತಿರ್ತಕ್ಕಂಥ ವಿಷಯಗಳು ಬಹಳ ಇವೆ. ಅವರ ಬಗ್ಗೆ ಹೇಳುವಾಗ ಕೆಲವು ಪದಗಳಲ್ಲಿ ಹೇಳಿ ಅದನ್ನು ವಿಸ್ತಾರ ಮಾಡೋದಾದರೆ, ಅವರು ಬಹಳ ದೊಡ್ಡ ಕರ್ಮಯೋಗಿಗಳು. ಜೀವನದಲ್ಲಿ ಪ್ರತಿಯೊಬ್ಬರೂ ಏನಾದರೂ ಕೆಲಸವನ್ನು ಮಾಡಲೇಬೇಕು, ಆದರೆ ಅದನ್ನು ಯೋಗವನ್ನಾಗಿ ಮಾಡಿಕೊಳ್ಳೋರು ಬಹಳ ವಿರಳ. ಪರಮಪೂಜ್ಯ ಶ್ರೀಪಾದಂಗಳವರು ತಮ್ಮ ಪೂರ್ವಾಶ್ರಮದಿಂದಲೂ ಅವರು ತಮ್ಮ ವೈಯಕ್ತಿಕ ಜೀವನ, ಅದರಲ್ಲಿನ ಅನುಷ್ಠಾನ, ಅವರ ವೃತ್ತಿ ಅದಲ್ಲದೇ ನಿರಂತರವಾಗಿ ಅನೇಕ ಸಂಘ ಸಂಸ್ಥೆಗಳ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡು ಅದರ ಕೆಲಸಗಳನ್ನು ನಡೆಸ್ತಾ ಬಂದವರು. ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ಅವರು ಗೌರವ ಕಾರ್ಯದರ್ಶಿಯಾಗಿ 30 ವರ್ಷಗಳ ಕಾಲ ಮುನ್ನಡೆಸಿದವರು. ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು 3ನೇ ಪರ್ಯಾಯಕ್ಕೆ ಉಡುಪಿಗೆ 2 ವರ್ಷಗಳ ಕಾಲ ಹೋಗುವಾಗ ಇವರಿಗೆ ವಿದ್ಯಾಪೀಠದ ಜವಾಬ್ದಾರಿಯನ್ನು ಒಪ್ಪಿಸಿ ಹೋಗಿದ್ದರು. ಅಷ್ಟು ವಿಶ್ವಾಸವನ್ನು ಇವರ ಮೇಲೆ ಇಟ್ಟಿದ್ದರು. ಅದನ್ನು ಇವರು ಸರಿಯಾಗಿ ನಿಭಾಯಿಸಿದರೂ ಕೂಡ ವ್ಯಾಸರಾಜ ಮಠದಲ್ಲಿ ನಿರಂತರ ಪಾಠಗಳನ್ನು ಹೇಳುವಂಥದ್ದು, ಮನೆಯಲ್ಲಿ ವ್ಯಾಸತ್ರಯ ಪಾಠವನ್ನು ಹೇಳೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಅವರು ನಡೆಸ್ತಕ್ಕಂಥ ವಿದ್ವದ್ಗೋಷ್ಠಿಗಳು, ಸೆಮಿನಾರ್ಗಳು ಅದಕ್ಕೆ ಹೋಗುವುದು. ನಾವು ಮೇಲ್ನೋಟಕ್ಕೆ ಒಂದು ಮಾತಿನಿಂದ ಹೇಳ್ತೀವಿ, ಅನೇಕ ವಿದ್ವದ್ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದರು ಅಂತ. ನಾವು ಅದನ್ನು 30, 40, 50 ವರ್ಷದ ಹಿಂದಿನ ಕಾಲಕ್ಕೆ ಹೋಲಿಸಿ ನೋಡಿಕೊಂಡ್ರೆ, ಇಲ್ಲಿಂದ ದೆಹಲಿಗೆ ಹೋಗಬೇಕಾದ್ರೆ ಸುದೀರ್ಘ ರೈಲ್ವೆ ಪ್ರಯಾಣ. ಹೋಗುವಾಗ ಕೆಲವು ಟ್ರೈನ್ಗಳ ಅನುಕೂಲ, ಬರಬೇಕಾದ್ರೆ ಬಹಳ ಕಷ್ಟ ಇರ್ತಿತ್ತು. ಆ ಸಂದರ್ಭದಲ್ಲಿ ಒಂದು ಸ್ವಲ್ಪನೂ ಆಚಾರದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳದೇನೆ ಉಪವಾಸ, ಏನು ಕಷ್ಟಗಳನ್ನು ಸಹಿಸಬೇಕು ಅದನ್ನೆಲ್ಲ ಸಹಿಸಿಕೊಂಡು ಅವರು ಮಾಡ್ತಾ ಇದ್ದಂಥ ಅದನ್ನೇ ಯೋಗ, ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದರಲ್ಲ, ಅಲೌಕಿಕ ಮತ್ತು ಆಧ್ಯಾತ್ಮಿಕ ಕೆಲಸಗಳನ್ನು, ಇದು ಅವರಿಂದ ನಾವು ನೋಡಿ ಕಲಿತಂತಹ ಒಂದು ದೊಡ್ಡ ವಿಷಯ. ಸಮಾಜ ನಮಗೆ ಕೊಟ್ಟಿದೆ, ಸಮಾಜ ಗುರುಕುಲಗಳನ್ನು ಬೆಳೆಸಿದೆ. ಗುರುಕುಲದಲ್ಲಿ ಓದಿದವರಿಗೆ ಸಮಾಜದ ಋಣ ಇದೆ, ಅದನ್ನು ನಾವು ನಾನಾ ವಿಧಗಳಲ್ಲಿ ತೀರಿಸಬೇಕು ಅಂಥೇಳಿ ಏನು ಪೇಜಾವರ ಸ್ವಾಮಿಗಳವರು ಹೇಳ್ತಾ ಇದ್ದರು. ಅದನ್ನು ಅವರಲ್ಲಿ ನೋಡೋದ್ರ ಜೊತೆಗೆ ಇಂಥ ಅನೇಕ ನಮ್ಮ ಗುರುಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ವಿ. ಎರಡನೆಯ ಒಂದು ದೊಡ್ಡ ಗುಣ ಇವರಲ್ಲಿ ನಾವು ಕಂಡಿದ್ದು ಅಂತಂದರೆ, ಬೇರೆಯವರನ್ನು ಬೆಳೆಸ್ತಕ್ಕಂತಹ ಒಂದು ಪದ್ಧತಿ. ಇವರು ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇದ್ದರು, ನಾನು ಇಷ್ಟು ಬೆಳೆದಿದ್ದು ಕೆ ಟಿ ಪಾಂಡುರಂಗಿಯವರಿಂದ ಅಂತ. ಅವರಲ್ಲೂ ಆ ಗುಣಗಳಿದ್ದವು. ಅದೇ ಗುಣವನ್ನು ಇವರು ಕೂಡ ರೂಢಿಸಿಕೊಂಡು, ನಾನು ಪ್ರಹ್ಲಾದಾಚಾರ್ಯರಿಂದ ಬೆಳೆದೆ, ಅವರಿಂದ ನಾನು ಇಷ್ಟು ಮುಂದೆ ಬಂದೆ, ಅವರಿಂದ ನಾನು ಇಂಥಿಂಥ ಅವಕಾಶಗಳನ್ನು ಪಡೆದೆ ಅಂತ ಹೇಳ್ತಕ್ಕಂತಹ ನೂರಾರು ಮಂದಿ ನಮ್ಮ ಎದುರಿಗೆ ಇವತ್ತು ಕಾಣ್ತಾ ಇದ್ದಾರೆ. ಅವರೆಲ್ಲರೂ ಅವರಿಂದ ಉಪಕೃತರು. ಯಾವ ಥರ ಉಪಕೃತರು ಅಂತಂದರೆ, ಯಾವಾಗ ಇವರಿಗೆ ಸಂಪರ್ಕ ಸಾಕಷ್ಟು ಇರುತ್ತೆ, ಆವಾಗ ಎಲ್ಲೋ ಒಂದು ಅವಕಾಶ, ಇಂಥವ್ರು ಬೇಕು, ಯಾವುದೋ ಒಂದು ಪುಸ್ತಕದ ಅನುವಾದ ಮಾಡೋರು ಬೇಕು ಅಂತಂದಾಗ ತಮ್ಮ ಪರಿಚಯ ಇರತಕ್ಕಂತಹ ಯುವ ವಿದ್ವಾಂಸರನ್ನು ತೋರಿಸಿ ಇವರಿಗೆ ಹೇಳಿ ಇವರು ಮಾಡ್ತಾರೆ, ಇವರು ಸಮರ್ಥರಿದ್ದಾರೆ, ಇವರಿಂದ ಮಾಡಿಸಿ ಅಂತ ಹೇಳೋದು. ಆ ಯುವ ವಿದ್ವಾಂಸರನ್ನು ಕರೆಸಿ ಅವರಿಗೆ ಬೇಕಾದಂಥ ಕ್ಲುಪ್ತವಾದ ಮಾರ್ಗದರ್ಶನವನ್ನು ನೀಡೋದು. ಇವರು ಮಾಡಿರ್ತಕ್ಕಂಥ ಅಂಥದೇ ಕೆಲಸವನ್ನು ಗಮನಿಸಿದಾಗ ಅವರಿಗೆ ನಾವು ಏನು ಕೆಲಸ ಮಾಡಬೇಕು ಅಂತ ಮಾರ್ಗದರ್ಶನ ಸಿಗೋದು. ಈ ಥರ ಇವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಾವು ವಿದ್ಯಾಪೀಠದಲ್ಲಿ ಓದ್ತಾ ಇದ್ದಾಗ ಇವರು 10 ಮತ್ತು 11ನೇ ತರಗತಿಯಲ್ಲಿ ಪಾಠನೂ ಮಾಡ್ತಾಯಿದ್ದರು. ಜೊತೆಗೆ ಆಗತಾನೆ ಆರಂಭವಾಗಿದ್ದಂತಹ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರದ ಗೌರವ ಕಾರ್ಯದರ್ಶಿಯು, ನಿರ್ದೇಶಕರು ಕೂಡ ಆಗಿದ್ದರು. ಬಹಳ ಉನ್ನತ ಮಟ್ಟದ ಸಭೆಗಳೆಲ್ಲ ನಡೀತಾ ಇದ್ದವು, ವಾರ್ಷಿಕ ವಿಚಾರಗೋಷ್ಠಿಗಳು. ಅವರೊಂದು ಮಾತನ್ನು ನಮಗೆ ಹಿರಿಯ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದರು, ನೀವು ಈ ಗೋಷ್ಠಿಗಳಲ್ಲಿ ಭಾಗವಹಿಸಬೇಕು, ಸಾಧ್ಯ ಆದರೆ ಪ್ರಶ್ನೆಗಳನ್ನು ಕೇಳಬೇಕು ಅಂತ. ಅದರಲ್ಲಿ ಕೆಲವರು ಬಂದು ಭಾಗವಹಿಸ್ತಾ ಇದ್ದರು. ಯಾರು ಹೀಗೆ 3-4 ಸಲ ಭಾಗವಹಿಸ್ತಾ ಇದ್ದರೋ ಅವರನ್ನು ಕ್ರಮೇಣ ಅವರು ಮುಂದೆ ಪೃಚ್ಛಕರನ್ನಾಗಿ ಹಾಕಲಿಕ್ಕೆ ಶುರು ಮಾಡಿದರು.
ಅಂದರೆ ಒಬ್ಬರು ವಿದ್ವಾಂಸರು ತಾವೇನು ಪ್ರಬಂಧ ಮಂಡನೆ ಮಾಡ್ತಾರೆ ಅದನ್ನು ಮೊದಲು ನಮಗೆ ಕೊಟ್ಟು ಇದರ ಬಗ್ಗೆ ನೀವು ನೋಡಿಕೊಂಡು ಬೇರೆ ವಿದ್ವಾಂಸರ ಸಹಾಯ ತಗೊಂಡು ಪ್ರಶ್ನೆಗಳನ್ನು ಮಾಡಿರಿ. ಅಂದರೆ ವಿದ್ಯಾರ್ಥಿಗಳಾಗಿದ್ದಾಗ ಭಾಗವಹಿಸೋ ಹಾಗೆ ಮಾಡೋದು, ಸ್ವಲ್ಪ ದೊಡ್ಡವರಾದ ಮೇಲೆ ಪೃಚ್ಛಕರನ್ನಾಗಿ ಹಾಕೋದು, ಆಮೇಲೆ ನೀವು ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೆ ಶುರು ಮಾಡಿರಿ ಅಂತ. ಹೀಗೆ ಇದು ವ್ಯವಸ್ಥಿತವಾಗಿ ಬೆಳೆಸುವಂತಹ ರೀತಿ. ಸಿಂಹ ತನ್ನ ಮರಿಗಳಿಗೆಲ್ಲ ಬೇಟೆಯಾಡೋದನ್ನು ಹೇಳ್ಕೊಡುತ್ತಂತೆ. ಹಾಗೆ ಪ್ರತಿಯೊಬ್ಬರೂ ಕೂಡ ತಾವು ಮಾಡ್ತಾ ಇರತಕ್ಕಂಥ ಕೆಲಸವನ್ನು ಮಾಡುವಂತಹ ಇನ್ನೂ ಅನೇಕ ಜನರನ್ನು ಸಿದ್ಧಪಡಿಸಬೇಕಲ್ಲ, ಅಂಥ ಕೆಲಸವನ್ನು ಇವರು ಬಹಳ ಅದ್ಭುತವಾಗಿ ಮಾಡಿಕೊಂಡು ಬಂದಿದ್ದಾರೆ. ನಾವು ಇವರು ಪೂರ್ವಾಶ್ರಮದಲ್ಲಿ ಕುಲಪತಿಗಳಾಗಿ ಅತ್ಯಂತ ಯಶಸ್ವಿಗಳಾಗಿದ್ವಿ ಅಂತ ಕೇಳ್ತೀವಿ. ರಾಮಕೃಷ್ಣ ಆಚಾರ್ಯರು ಅಂಥೇಳಿ ಜೈಪುರದ ಕುಲಪತಿಗಳಾಗಿದ್ದರು, ಮೊದಲನೇ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು, ಮೊದಲನೇ ಕುಲಪತಿಗಳು. ಅವರು ಕುಲಪತೀನಾಂ ಕುಲಪತಯ ಅಂತ ಇವರನ್ನು ಕರಿತಾ ಇದ್ದರು. ಏಕೆಂದರೆ ಇವ್ರ ಹತ್ತಿರ ಕೆಲಸ ಮಾಡಿದ ಅನೇಕ ಜನರು ತುಂಬ ಯಶಸ್ವಿ ಕುಲಪತಿಗಳಾದರು. ಅವರಿಗೆಲ್ಲ ಸ್ಫೂರ್ತಿ, ಮಾರ್ಗದರ್ಶನ, ಹೀಗಿರಬೇಕು, ನಾವು ಇವರಂತೆ ಕೆಲಸ ಮಾಡಬೇಕು, ಈ ಥರದ ಯಶಸ್ಸು ಗಳಿಸಬೇಕು ಅಂತ ಮಾದರಿಯಾಗಿದ್ದವರು ಡಿ ಪ್ರಹ್ಲಾದಾಚಾರ್ಯರು ಅಂತ ಹೇಳಿ ಅವರ ಬಗ್ಗೆ ಹೇಳ್ತಾ ಇದ್ದದ್ದನ್ನು, ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇವರ ವೈಶಿಷ್ಟ್ಯ, ಇವರು ಯಾವ ಕ್ಷೇತ್ರದಲ್ಲಿ ಪರಿಣತರೋ ಆ ಕ್ಷೇತ್ರದಲ್ಲಿ ಮಾತ್ರ ಸಂಸ್ಥೆಯನ್ನು ಬೆಳೆಸೋದು, ಆ ಕ್ಷೇತ್ರದಲ್ಲಿ ಮಾತ್ರ ಬೇರೆಯವರನ್ನು ಮಾರ್ಗದರ್ಶನ ಮಾಡಿ ಮುಂದೆ ತರೋದು ಅಂತಲ್ಲ. ತಮಗೆ ಗೊತ್ತಿಲ್ಲದೇ ಇರಬಹುದು, ಆದರೆ ಆ ಸಂಸ್ಥೆಗೆ ಆ ಕೆಲಸ ಅತ್ಯಂತ ಮುಖ್ಯ ಅಂತಿದ್ದರೆ ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ಯಾರು ಆ ಕ್ಷೇತ್ರದಲ್ಲಿ ಪರಿಣತರೋ ಅವರನ್ನು ಕರೆಸಿ ಅದನ್ನು, ಆ ಕೆಲಸವನ್ನು ಮಾಡಿಸಿ ಅದರಿಂದ ಸಂಸ್ಥೆಯನ್ನು ಮುಂದೆ ತರತಕ್ಕಂಥ ಒಂದು ಮನೋಭಾವ ಇದೆಯಲ್ಲ, ಇದು ಬಹಳ ಅದ್ಭುತವಾದಂಥ ಒಂದು ಮನೋಭಾವ. ಇದಕ್ಕೆ ಒಂದು ಉದಾಹರಣೆ ಕೊಡೋದಾದರೆ, ಸುಮಾರು 2000 ಇಸ್ವಿ ಆ ಸಂದರ್ಭದಲ್ಲಿ ಕಂಪ್ಯೂಟರ್ ಕ್ಷೇತ್ರ ಇನ್ನೂ ಕಣ್ಣು ಬಿಡ್ತಾ ಇದ್ದಂತಹ ಸಂದರ್ಭ. ಆ ಕಾಲದಲ್ಲಿ ತಿರುಪತಿ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸಂಸ್ಕೃತ ಕಂಪ್ಯೂಟರ್ ಕೇಂದ್ರವೊಂದನ್ನು ತೆರೆಸಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖರನ್ನೆಲ್ಲ ಕರೆಸಿ ಅಲ್ಲಿ ಯಾವ ಥರದ ಕೆಲಸ ಆಗಬೇಕು, ಅಲ್ಲಿ ಏನು ಮಾಡಬೇಕು ಅಂತೆಲ್ಲ ವಿಚಾರ ಮಾಡಿ ಅದನ್ನು ಆರಂಭ ಮಾಡಿದರು. ಇನ್ನು ಅದಕ್ಕಿಂತಲೂ ಮುಂಚೆ ಹೋಗೋದಾದರೆ 1997 ಕಾಲದಲ್ಲಿ ಇವರ ಸಂಪರ್ಕ ಇದ್ದಂತಹ IIT ಕಾನ್ಪುರದ ಒಂದು ತಂಡದವರು ನಮಗೆ ಸಂಸ್ಕೃತದ 2 ವಿದ್ವಾಂಸರನ್ನು ಕಳಿಸಿಕೊಡಿ, ನಾವು ಅವರಿಂದ ನಾವು ಲಾಭ ಪಡೆದು ನಮಗೆ ತಿಳಿದಿದ್ದನ್ನು ಅವರಿಗೂ ತಿಳಿಸ್ತೇವೆ ಅಂತ ಹೇಳಿದಾಗ ನನ್ನನ್ನು ಹಾಗೆ ನನ್ನ ಮಿತ್ರರನ್ನು ಇವರು ಹೈದರಾಬಾದಿಗೆ ಕಳಿಸಿಕೊಟ್ಟರು. ಇವತ್ತು ಸುಮಾರು 27 ವರ್ಷಗಳ ನಂತರ ಆ ಘಟನೆಯ ಬಗ್ಗೆ ನೋಡೋದಾದರೆ ಅದರಿಂದ ವೈಯಕ್ತಿಕವಾಗಿ ನಮಗೆ ಸಾಕಷ್ಟು ಲಾಭ ಆಗಿದೆ, ಜೊತೆಗೆ ಸಮಾಜಕ್ಕೂ ಕೂಡ ಅದರಿಂದ ತುಂಬ ಲಾಭ ಆಗಿದೆ. ಆ ಒಂದು ಎಕ್ಸ್ಪೋಜರ್ ಅಂತಾರಲ್ಲ, ಆ ಏನು ಪರಿಚಯ ಆಯಿತು, ಹೊರ ಜಗತ್ತಿನ ಪರಿಚಯ, ಸಾಂಪ್ರದಾಯಿಕ ಯುವ ವಿದ್ವಾಂಸರು ಅದನ್ನು ಅರ್ಥ ಮಾಡಿಕೊಂಡು ಬೆಳೀತಾ ಇದ್ದಂತಹ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿ ಅದರಿಂದ ತಾವು ಬೆಳೆಯೋದಲ್ಲದೇ ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂತಹ ಒಂದು ಸಂದರ್ಭ ಬಂತು. ಸಂಸ್ಕೃತದ ಇತಿಹಾಸದಲ್ಲಿ ಇಡೀ ಸಂಸ್ಕೃತ ಭಾಷೆಯ ವಿಷಯಗಳನ್ನು ಕಂಪ್ಯೂಟರ್ ಆಶ್ರಯದಲ್ಲಿ ಅದರ ಸ್ಟ್ಯಾಟಿಸ್ಟಿಕ್ಸ್, ಸಾಂಖ್ಯಿಕ ಆವೃತ್ತಿಗಳನ್ನು ತೆಗೆದು ಅತ್ಯಂತ ಕಡಿಮೆಯ ಅವಧಿಯಲ್ಲಿ ತುಂಬ ಒಳ್ಳೆಯ ಸಂಸ್ಕೃತವನ್ನು ಕಲಿಸಲಿಕ್ಕೆ ಬೇಕಾಗುವಂಥ ಒಂದು ದಾರಿ. ಅದನ್ನು ಮೊದಲು ಸರಳ ಕಠಿಣ ಸಂಸ್ಕೃತ ಅಂತ ಪ್ರಕಾಶನ ಮಾಡಿತ್ತು, ಆಮೇಲೆ ಈಗ ಅದರ 2ನೇ ಆವೃತ್ತಿ ಸುಲಭ ಸಂಸ್ಕೃತ ಅಂತ ಮಾಡಿದೆ. ಅದನ್ನು ತರಲಿಕ್ಕೆ ಕಾರಣವಾಗಿದ್ದು ಇವರ ಪರಿಶ್ರಮ. ಇಲ್ಲಿ ಇವರಿಗೆ ಕಂಪ್ಯೂಟರ್ ಬರುತ್ತೆ ಅಂತನೋ, ಇವರು ಅದರಲ್ಲಿ ಪರಿಣತರೋ ಅಲ್ಲ, ಆದರೆ ಅದರ ಮಹತ್ವವನ್ನು ಬಹಳ ಬೇಗ ಗುರುತಿಸಿ ಅವರು ಅಲ್ಲಿಗೆ ಕಳಿಸಿಕೊಟ್ರಲ್ಲ, ಅದರಿಂದ ಆಗಿದ್ದಿದ್ದು. ಅದರ ಶ್ರೇಯಸ್ಸು ಇವರಿಗೆ ಸಲ್ಲುತ್ತೆ. ನಾವು ಹೋಗಿ ಹೊಸದ ಸಂದರ್ಭ, ಅಲ್ಲಿ ಯಾರಿಗೂ ಕಲ್ಪನೆ ಇರಲಿಲ್ಲ ಏನಾಗಬಹುದು ಇದರಿಂದ ಅಂತ, ಏನೋ ಹೊಸದು ಮಾಡಬೇಕು ಅಂತ ಅಷ್ಟೇ. ಅವರು ಕೂಡ ಹಾಗೆ ಹೊಸದು ಏನೋ ಅವಕಾಶ ಸಿಕ್ಕಿದೆ ಮಾಡಲಿ ಅಂತ ಕಳಿಸಿದವರು. ಅಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮನ್ನು ಭೇಟಿಯಾಗುವಂತಹ ಸಂದರ್ಭ ಬಂತು. ಅವರು ದೆಹಲಿಯಿಂದ ಬರ್ತಾ ಇದ್ದಾರೆ, ಅದು ಸಂಜೆ ಹೊರಟು ರಾತ್ರಿ ಹೈದರಾಬಾದಿಗೆ ಬಂದಿದ್ದಾರೆ. ಇಡೀ ದಿವಸ ಉಪವಾಸ ಇದ್ದು ರಾತ್ರಿ ಬಂದು ಅಲ್ಲಿ ಆಮೇಲೆ ಅವರು ಆಹ್ನಿಕಾದಿಗಳನ್ನು ಮಾಡಿ ಭೋಜನವನ್ನು ಸ್ವೀಕಾರ ಮಾಡಿ ಮರುದಿವಸ ನಮ್ಮ ಜೊತೆಗೆ ನಾವು ಇದ್ದಂಥ ಸ್ಥಳಕ್ಕೆ ಬಂದು ಅಲ್ಲಿದ್ದ ಪ್ರಮುಖರನ್ನು ಭೇಟಿಯಾಗಿ, ಅಂದರೆ ಆ ಒಂದು ನಾನು ಜೊತೆಗಿದ್ದೇನೆ, ಒಂದು ಹೊಸ ಕೆಲಸ ಮಾಡುವಾಗ ಇದರ ಫಲಿತಾಂಶ ಏನು ಅಂತ ಗೊತ್ತಿರೋದಿಲ್ಲ, ಆದರೆ ಆ ಸಂಸ್ಥೆಯ ಮುಖ್ಯಸ್ಥರು ಕೆಲಸ ಮಾಡುವವರ ಜೊತೆಗಿದ್ದೇನೆ ಅಂತ ಮೆಸೇಜ್ ಕೊಟ್ಟಾಗ ಏನು ಕೆಲಸ ಆಗುತ್ತೆ ಅದು ಬೇರೆಯೇ. ಹೀಗೆ ಪರಮಪೂಜ್ಯ ಶ್ರೀಪಾದಂಗಳವರ ಆ ಗುಣಗಳಲ್ಲಿ ಕರ್ಮಯೋಗ, ಬೇರೆಯವರನ್ನು ಬೆಳೆಸ್ತಕ್ಕಂಥದ್ದು, ವ್ಯಕ್ತಿಗಳ ಮೂಲಕ ಸಂಸ್ಥೆಗಳನ್ನು ಬೆಳೆಸುವಂಥದ್ದು, ತನ್ಮೂಲಕ ಸಮಾಜಕ್ಕೆ
ಹೊಸ ಹೊಸ ಕೊಡುಗೆಗಳನ್ನು ಕೊಡ್ತಕ್ಕಂತಹ ಅವರ ದೃಷ್ಟಿಕೋನ ಅದು ಅತ್ಯಂತ ಅಪೂರ್ವವಾದದ್ದು. ಅವರ ಆ ಪೂರ್ವಾಶ್ರಮದ ಜೀವನ, ಅವರು ವ್ಯಾಸರಾಜರ ಗ್ರಂಥಗಳ ಮೇಲೆ ಇಟ್ಟಂತಹ ಗೌರವ, ಅದನ್ನು ತಮ್ಮ ಜೀವನದ ಉದ್ದಕ್ಕೂ ಉಸಿರಿನಂತೆ ಪ್ರತಿ ದಿವಸ ಪಾಠ ಮಾಡ್ತಾ ಅದಕ್ಕೆ ಸಲ್ಲಿಸಿದಿರತಕ್ಕಂತಹ ಗೌರವ, ಇದನ್ನೆಲ್ಲ ನೋಡಿಯೇ ಕಾಣುತ್ತೆ ವ್ಯಾಸರಾಜರು ಅವರಾಗಿಯೇ ಕರೆಸಿಕೊಂಡು ಅವರಿಗೆ ತಮ್ಮ ಪರಂಪರೆಯ ಪೀಠವನ್ನು ಅನುಗ್ರಹ ಮಾಡಿ ಕೊಟ್ಟರು ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ವ್ಯಾಸರಾಜ ಮಠಾಧೀಶರಾದ ಮೇಲೂ ಕೂಡ ಮೊದಲನೇ ವ್ಯಾಸರಾಜರ ಆರಾಧನೆ ಬಂದಾಗ ಅಲ್ಲಿ ತನಕ ನಡೀತಾ ಇದ್ದಂತಹ ವ್ಯಾಸರಾಜರ ಆರಾಧನೆಗಿಂತ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಆರಾಧನೆಯ ಪ್ರಸ್ತಾವ ಬಂದಾಗ ಒಬ್ಬರು ಇತ್ತೀಚೆಗೆ ಸಿಕ್ಕವರು ಹೇಳಿದರು, ಅವತ್ತಿನ ಸಭೆಯಲ್ಲಿದ್ದವರು ಹೆಚ್ಚಿನವರು ಬಹಳ ಕಷ್ಟ, ಅಲ್ಲಿ ನೀವು ಹೇಳುವಂತೆ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂತಿದ್ದಾಗ ಕೆಲವರು ಸ್ವಾಮಿಗಳು ಇಷ್ಟು ಹೇಳ್ತಾ ಇದ್ದಾಗ ನಾವು ಮಾಡೋಣ, ಪ್ರಯತ್ನ ಮಾಡೋಣ ಅಂತ ಹೇಳಿ ಮುಂದುವರೆದು ಒಂದು ಇತಿಹಾಸವನ್ನೇ ಸೃಷ್ಟಿಸಿಬಿಡ್ತು. ನವವೃಂದಾವನದಲ್ಲಿ ನವನಗರವನ್ನೇ ನಿರ್ಮಾಣ ಮಾಡಿ ವ್ಯಾಸರಾಜರ ಆರಾಧನೆಯ ಒಂದು ಹೊಸ ಮಜಲನ್ನು ತನ್ಮೂಲಕ ಮಾಧ್ವ ಸಿದ್ಧಾಂತದ ಒಂದು ಜಯಭೇರಿಯನ್ನು ಅವರು ಹೊರಡಿಸಿದಂತಹ ರೀತಿ ಇರಬಹುದು. ಹಾಗೆ ವ್ಯಾಸತೀರ್ಥ ಗುರುಕುಲದ ಮೂಲಕ ಅವರು ಮಾಡಿರತಕ್ಕಂತಹ ಅತ್ಯಪೂರ್ವವಾದಂತಹ ಕೆಲಸಗಳಿರಬಹುದು. ಜೊತೆಗೆ ಅವರ ವಯಸ್ಸಿಗೆ ಅವರು ಬಹಳ ಬೇಗ ಅಡಾಪ್ಟ್ ಮಾಡಿಕೊಂಡು ಟ್ಯಾಬು ಅದು ಇವುಗಳನ್ನು ಬಳಸಿಕೊಂಡು ಎಲ್ಲಿ ಹೋದ್ರೂ ಎಲ್ಲ ಪುಸ್ತಕಗಳು ಜೊತೆ ಇರೋ ಹಾಗೆ ಮಾಡಿಕೊಂಡು ಇವತ್ತಿಗೂ ದಿನಕ್ಕೆ 8-10 ಗಂಟೆಗಳ ಕಾಲ ನಿರಂತರ ಪಾಠದಲ್ಲಿ ಇರತಕ್ಕಂತಹ ಅವರ ಪಾಠದ ಅಭಿರುಚಿ, ಸಚ್ಛಾಸ್ತ್ರದ ಅಭಿರುಚಿ ಮಧ್ವವಿಜಯದ ಮಧ್ವಾಚಾರ್ಯರ ಶಿಷ್ಯರ ಬಗ್ಗೆ ನಾರಾಯಣ ಪಂಡಿತಾಚಾರ್ಯರು ಹೇಳಿದಂತಹ ಶ್ಲೋಕವನ್ನು ನೆನಪಿಸುತ್ತೆ. ಮೋಕ್ಷಶಾಸ್ತ್ರಾಮೃತಾಂಬೋಧಿ ಸೇವೆಯಾ ನಿತ್ಯ ನಿರ್ವೃತಾ ಚಕ್ರಿ ಚಾರು ತರಾರ್ಚಾಸು ಚಕ್ರಿಣಶ್ಚರಣಾರ್ಚಕಾಹ ಅಂತ. ಆಚಾರ್ಯರ ಶಿಷ್ಯರು ಒಂದು ಕಡೆ ಮೋಕ್ಷಶಾಸ್ತ್ರದಲ್ಲಿ ಮುಳುಗಿರ್ತಾ ಇದ್ದರು, ಮತ್ತೊಂದು ಕಡೆ ಆಚಾರ್ಯರು ಕೊಟ್ಟಿರತಕ್ಕಂತಹ ವಿಗ್ರಹಗಳು ಶಾಲಿಗ್ರಾಮಾದಿಗಳಲ್ಲಿ ಭಗವಂತನ ಪೂಜೆಯನ್ನು ಭಕ್ತಿಯಿಂದ ಮಾಡ್ತಾ ಅದರ ದರ್ಶನವನ್ನು ಎಲ್ಲ ಭಕ್ತರಿಗೆ ಮಾಡಿಸ್ತಾ ಅವರು ಸಂತೋಷದಿಂದ ಇದ್ದರು ಅಂತ ಹೇಳ್ತಾರೆ. ಆ ಕೆಲಸಗಳನ್ನು ಪರಮ ಪೂಜ್ಯ ಶ್ರೀಪಾದಂಗಳವರು ಬಹಳ ಹೃದಯಂಗಮವಾಗಿ ಮಾಡ್ತಾ ನಮ್ಮೆಲ್ಲರನ್ನು ಅನುಗ್ರಹಿಸ್ತಾ ಇದ್ದಾರೆ. ಅವರ ಉಪಕಾರ ವೈಯಕ್ತಿಕ ನೆಲೆಯಲ್ಲಿ, ಸಾಮಾಜಿಕ ನೆಲೆಯಲ್ಲಿ, ವಿದ್ಯೆಯ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಅನೇಕರ ಮೇಲೆ ಇದೆ. ಅದನ್ನು ಸ್ಮರಣೆ ಮಾಡ್ತಕ್ಕಂತಹ ಸಂದರ್ಭ. ಸೀತಾದೇವಿ ಸುಂದರಕಾಂಡದಲ್ಲಿ ಹನುಮಂತ ಬಂದಾಗ ನಿನ್ನ ಮೇಲೆ ನನಗೆ ಸಂಶಯ, ರಾವಣನೇ ಬಂದಿರಬಹುದು ಅಂತ ಹೇಳಿ ರಾಮನ ಬಗ್ಗೆ ಹೇಳು ಅಂತ ಹೇಳಿದಾಗ ಹನುಮಂತ ದೇವರು ರಾಮನ ಬಗ್ಗೆ ಬಹಳ ಅಪೂರ್ವವಾದಂಥ ಕೆಲವು ವಿಷಯಗಳನ್ನೆಲ್ಲ ಹೇಳ್ತಾರೆ. ಆಗ ಸೀತಾದೇವಿಯೂ ಕೂಡ ಹೌದು ರಾಮನಲ್ಲಿ ಇಂತಿಂಥ ಗುಣಗಳಿವೆ ಅಂತ ಹೇಳ್ತಾ ಒಂದು ಶ್ಲೋಕವನ್ನು ಹೇಳ್ತಾರೆ. ಉತ್ಸಾಹ ಪೌರುಷಂ ಸತ್ವಂ ಆನೃಶಂಸ್ಯಂ ಕೃತಜ್ಞತಾ ವಿಕ್ರಮಶ್ಚ ಪ್ರಭಾವಶ್ಚ ಸಂತಿ ವಾನರ ರಾಘವೇ. 7 ಗುಣಗಳನ್ನು ಹೇಳ್ತಾರೆ. ಇನ್ನು ಹಿಂದೆ ಮುಂದೆ ಇನ್ನೂ ಅನೇಕ ಗುಣಗಳಿವೆ. ಅದರಲ್ಲಿ ಉತ್ಸಾಹ, ಯಾವಾಗಲೂ ಉತ್ಸಾಹ. ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಈ ವಯಸ್ಸಿನಲ್ಲೂ ಕೂಡ ಏನು ಉತ್ಸಾಹ, ಹೊಸ ಅಯ್ಯೋ ಸಾಕು ಬೇಡ ಇದನ್ನೇನು ಮಾಡೋದು ಅಂತಿಲ್ಲ. ಯಾರು ಏನೇ ಸಲಹೆ ಕೊಟ್ಟರೂ ಅದನ್ನು ಮಾಡಲಿ, ಅದಕ್ಕೆ ಬೇಕಾದಂತಹ ವ್ಯಕ್ತಿಗಳನ್ನು ಹುಡುಕಿ ಅದನ್ನು ಮಾಡಿಸ್ತಕ್ಕಂತಹ ಉತ್ಸಾಹ. ಪೌರುಷ, ಕೆಲವರಿಗೆ ಬರೀ ದೈವದ ಮೇಲೆ ವಿಪರೀತವಾದಂತಹ ಅವಲಂಬನೆ. ಇವರು ಹಾಗಲ್ಲ. ಇಡೀ ಮಹಾಭಾರತದ ಸಂದೇಶ ದೈವ ಮತ್ತು ಪುರುಷಕಾರ, ರಥದ 2 ಚಕ್ರಗಳಿದ್ದ ಹಾಗೆ. ರಥದ ಚಕ್ರ ಒಂದು ಚಿಕ್ಕದಾಗಿ ಒಂದು ದೊಡ್ಡದಾದರೆ ಆಗೋದಿಲ್ಲ. 2 ಚಕ್ರ ಇರಬೇಕು, ಎರಡೂ ಸಮವಾಗಿರಬೇಕು, ಆವಾಗ ಮಾತ್ರ ರಥ ಸರಿಯಾಗಿ ಮುಂದೆ ಹೋಗುತ್ತೆ. ಹಾಗೆ ಜೀವನದಲ್ಲಿ ದೈವವನ್ನೂ ಅವಲಂಬಿಸುತ್ತಾ ಪೌರುಷವನ್ನೂ ಪ್ರಯತ್ನವನ್ನೂ ಅವಲಂಬಿಸಿ ಮುನ್ನಡಿಬೇಕು ಅಂತೇನು ಸಂದೇಶ ಇದೆ, ಅದರ ಒಂದು ಸಾಕ್ಷಾತ್ ರೂಪದಂತೆ ಇವರಿದ್ದಾರೆ. ಉತ್ಸಾಹ ಪೌರುಷಂ ಸತ್ವಂ ಅಂದರೆ ಆತ್ಮಬಲ. ಎಲ್ಲದರ ಹಿಂದೆ ಕೆಲಸ ಮಾಡ್ತಕ್ಕಂಥದ್ದು ಆತ್ಮಬಲ, ಸಂಕಲ್ಪ ಶಕ್ತಿ. ಯಾವುದು ಅಸಾಧ್ಯ ಅಂತ ಕಾಣುತ್ತೆ ಅದನ್ನು ಸಾಧ್ಯ ಮಾಡ್ತಕ್ಕಂಥದ್ದರ ಹಿಂದೆ ಆ ಸಂಕಲ್ಪ ಶಕ್ತಿ ಇರುತ್ತೆ. ಅದು ಇವರಲ್ಲಿ ಇದೆ. ದಯ ಆನೃಶಂಸ್ಯಂ ಅಂತ ಕರೀತಾರೆ. ಇದು ಒಂದು ಇರಬೇಕಾಗತ್ತೆ. ಅಯ್ಯೋ ಪಾಪ ಇದು ಮಾಡಬೇಕು, ಇವ್ರಿಗೆ ಅನುಕೂಲ ಮಾಡಿಕೊಡಬೇಕು. ಆ ಸಣ್ಣ ಹುಡುಗ ಇರಬಹುದು, ಯುವಕರಿರಬಹುದು, ಸಮಾಜದ ಬೇರೆ ಬೇರೆ ವ್ಯಕ್ತಿಗಳಿರಬಹುದು. ದಯೆಯಿಂದ ಕೆಲಸಗಳನ್ನು ಮಾಡಬೇಕು, ಅದು ಇವರಲ್ಲಿ ಇದೆ. ಕೃತಜ್ಞತಾ, ನಾವು ಎಷ್ಟು ಜನರಿಂದ ಉಪಕೃತರಾಗಿದ್ದೇವೆ, ಆ ಕೃತಜ್ಞತೆ ಇದ್ದರೆ ಅದರಿಂದ ಒಂದು ವಿನಯ ಬರುತ್ತೆ. ಆ ಶ್ರೀಪಾದಂಗಳವರು ಅದರ ಮೂರ್ತಿವತ್ತಂತೆ ಇದ್ದಾರೆ. ವಿಕ್ರಮ, ಕೆಲವೊಮ್ಮೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕಾಗತ್ತೆ. ಪ್ರಭಾವ, ಆ ಎಲ್ಲ ಗುಣಗಳನ್ನು ಬೇರೆಯವರ ಮೇಲೆ
ಪ್ರಭಾವಗೊಳಿಸಿ ಅವರಿಂದಲೂ ಆ ಕೆಲಸವನ್ನು ಮಾಡಿಸ್ತಕ್ಕಂಥದ್ದು. ಇದೆಲ್ಲ ರಾಮದೇವರಲ್ಲಿ ಇದ್ದಂತಹ ಗುಣಗಳು ಅಂಥೇಳಿ ಏನು ಸೀತಾದೇವಿ ಸ್ಮರಣೆ ಮಾಡಿದ್ದಾಳೆ, ಆ ಗುಣಗಳನ್ನು ಸ್ವಾಮಿಗಳಲ್ಲೂ ನಾವು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ನನಗನ್ನಿಸುತ್ತೆ. ಕೊನೆಯದಾಗಿ ಒಂದು ಘಟನೆಯನ್ನು ನಾನು ಹಂಚಿಕೊಳ್ತೇನೆ. ಸುಮಾರು 2008ನೇ ಇಸವಿ ಪುರಿಯಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆ ನಡೆದಿತ್ತು. ಅದಕ್ಕೆ ನಾನು ಕರ್ನಾಟಕದಿಂದ ಮಾರ್ಗದರ್ಶಕನಾಗಿ ಹೋಗಿದ್ದೆ. ಆ ಸಭೆಯಲ್ಲಿ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿ ಪ್ರಹ್ಲಾದಾಚಾರ್ಯರು ನಿರ್ಣಾಯಕರಾಗಿ ಬಂದಿದ್ದರು. ಕೊನೆಗೆ ಬಹುಮಾನಗಳನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮ. ನಿರ್ಣಾಯಕರನ್ನೆಲ್ಲ ಮುಂದಿನ ಸಾಲಿನಲ್ಲಿ ಕೂಡಿಸಿದ್ದರು. ನಾನು ಸ್ವಲ್ಪ ಹಿಂದೆ ಕೂತಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬರು ಬೇರೆ ರಾಜ್ಯದ ವಿದ್ವಾಂಸರು ಇದ್ದರು. ಅವರಿಗೆ ನಾನು ಅವರ ಶಿಷ್ಯ ಅಂತ ಗೊತ್ತಿಲ್ಲ, ಅವರಿಗೂ ನನಗೂ ಸಂಬಂಧ ಇದೆ, ಪರಿಚಯ ಇದೆ ಅನ್ನೋದು ಗೊತ್ತಿಲ್ಲ. ಹೀಗೆ ಇನ್ನೂ ಕಾರ್ಯಕ್ರಮ ಆರಂಭ ಆಗಬೇಕಾಗಿತ್ತು. ಮಾತಾಡ್ತಾ ಕೂತಾಗ ಅವರು ಇವರು ಅಂತೇನೋ ಬಂದಾಗ ಅಲ್ಲಿ ಕೂತಿದ್ದಾರೆ ನೋಡ್ರಿ, ಅವರು ಏನೂ ಉಪಯೋಗ ಇಲ್ಲ ಅಂತಂದರು. ಅವರು 5 ವರ್ಷ ತಿರುಪತಿ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿದ್ದರು. ತಮ್ಮವರಿಗೆ ಒಬ್ಬರಿಗೆ ಅವರು ಸರಿಯಾಗಿ ಕೆಲಸವನ್ನು ಕೊಡಿಸಲಿಲ್ಲ. ಯಾರ್ಯಾರನ್ನೋ ಯೋಗ್ಯತೆ ಇಲ್ಲದೇ ಇದ್ದರೂ ಯಾರ್ಯಾರನ್ನೋ ತಂದು ಕೂಡಿಸ್ತಾರೆ. ಇವರು ಅಂಥದ್ದನ್ನು ಒಂದನ್ನು ಮಾಡಲಿಲ್ಲ ಅಂತ ಒಂಥರ ಆಕ್ಷೇಪದ ರೀತಿಯಲ್ಲಿ ಹೇಳ್ತಾ ಇದ್ದರು. ಆದರೆ ನಿಜವಾಗಿ ನೋಡಿದರೆ ಅದು ಗುಣ. ಅಲಂಕಾರ ಶಾಸ್ತ್ರದಲ್ಲಿ ನಿಂದಾಸ್ತುತಿ ಅಂತ ಕರೀತಾರೆ. ಗಂಗೆಯನ್ನು, ಏನು ಗಂಗೆ ನಿನಗೆ ತಲೆನೇ ಇಲ್ಲ, ಎಂತೆಂಥ ಪಾಪಿಗಳನ್ನು ಸ್ವರ್ಗಕ್ಕೆ ಕಳಿಸ್ಬಿಡ್ತೀಯಲ್ಲ ಅಂತಂದರೆ ಅದು ಬೈದಿದ್ದಲ್ಲ, ಹೊಗಳಿದ್ದು ಅಂತ. ಹಾಗೆ ಅವರು ಆಕ್ಷೇಪ ರೀತಿಯಲ್ಲಿ ಹೇಳ್ತಿದ್ದರೂ ಕೂಡ ಇವರ ಪ್ರಾಮಾಣಿಕತೆ ಅದು ಚೆನ್ನಾಗಿ ಗೊತ್ತಾಗ್ತಕ್ಕಂತಹ ಸಂದರ್ಭ. ಅಂದರೆ ಇವರು ಯಾವತ್ತೂ ನನಗೆ ಸ್ಥಾನ ಇದೆ ಅನ್ನೋ ಕಾರಣಕ್ಕೆ ಯಾರನ್ನೋ ತಂದು ಕೂಡಿಸೋದು ಅಂತಿಲ್ಲ. ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಯಾವುದೋ ಒಂದು ವರ್ಕ್ಶಾಪಿಗೋಸ್ಕರ, ಕಾರ್ಯಾಗಾರಕ್ಕೋಸ್ಕರ ತಿರುಪತಿಗೆ ಹೋಗುವಂಥ ಪ್ರಸಂಗ ಇತ್ತು. ಅವತ್ತಲ್ಲಿ ಮೊದಲನೇ ಸಲ ಒಂದು 10-12 ಪೋಸ್ಟ್ಗಳಿಗೆ ಇಂಟರ್ವ್ಯೂ ನಡೀತಾ ಇತ್ತು. ಆ ವಿಶ್ವವಿದ್ಯಾಲಯದಲ್ಲಿ ಇದ್ದವರು ನಮ್ಮ ಹತ್ರ ಹೇಳ್ಕೊಂಡಂಥ ಮಾತು, ಯಾರು ಬರ್ತಾ ಇದ್ದಾರೆ ಇಲ್ಲಿ ಇಂಟರ್ವ್ಯೂ ಮಾಡಲಿಕ್ಕೆ ಯಾರಿಗೂ ಗೊತ್ತಿಲ್ಲ. 9 ಗಂಟೆಗೆ ಅಂತಂದರೆ ಒಂದು ಕಾರ್ ಬರುತ್ತೆ, ಅದರಲ್ಲಿ 3 ಜನ ಬರ್ತಾರೆ. 12 ಗಂಟೆ ಅಂದರೆ 12 ಗಂಟೆಗೆ ಇಳಿತಾರೆ. ಅವರು ಎಲ್ಲಿ ಇಳ್ಕೊಂಡಿದ್ದಾರೆ, ಎಲ್ಲಿಂದ ಬರ್ತಾ ಇದ್ದಾರೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಯಾರಿಗೂ ಮೊದಲೇ ಗೊತ್ತಾಗಿ ಅವ್ರ ಹತ್ರ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಬಂದವರಿಗೆಲ್ಲ ಒಂದೇ ಒಂದು ಮಾತು, ನೀವು ಇಂಟರ್ವ್ಯೂ ಮಾಡಿರಿ, ಯಾರು ಸಮರ್ಥರು ಅಂತ ಅನ್ನಿಸ್ತಾರೋ ಅವರನ್ನೇ ಆಯ್ಕೆ ಮಾಡೋಣ, ಅವರನ್ನೇ ಆಯ್ಕೆ ಮಾಡೋದ್ರ ಮೂಲಕ ಈ ಸಂಸ್ಥೆಯನ್ನು ಬಲಪಡಿಸೋಣ ಅಂಥೇಳಿ. ಹೀಗಾಗಿ ಅವರ ಕಾಲದಲ್ಲಿ ಆಯ್ಕೆಯಾದಂಥವರೆಲ್ಲರೂ 20-30 ವರ್ಷಗಳ ಕಾಲ ಆ ಸಂಸ್ಥೆಗೆ ದೊಡ್ಡ ಆಸ್ತಿಯಾಗಿ ಆ ಸಂಸ್ಥೆಯನ್ನು ಬೆಳೆಸಿದರು. ಅದರಿಂದ ಇವರು ವಶೀಲಿಯಿಂದ ಯಾರನ್ನೂ ಸೇರಿಸಲಿಲ್ಲ, ಯೋಗ್ಯತೆಯಿಂದ ಮಾತ್ರ ಸೇರಿಸಿದರು. ಇಂಥ ಪರಮ ಪ್ರಾಮಾಣಿಕತೆ, ಪರಮ ವಿನಯ, ಸಚ್ಚಾಸ್ತ್ರ, ಭಗವಂತ, ಹರಿವಾಯು ಗುರುಗಳಲ್ಲಿ ಅತ್ಯಂತ ಆದರ, ನಿರಂತರ ಭಗವಂತನ ಸೇವೆ ಅನ್ನೋ ದೃಷ್ಟಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥದ್ದು. ಇವೆಲ್ಲ ಯಥಾಶಕ್ತಿ ನಾವು ಕಂಡಂತಹ ಗುಣಗಳು. ಇನ್ನು ಅವರ ಹತ್ತಿರ ಹೋದಷ್ಟು ಇನ್ನೂ ಅವರ ಬಗ್ಗೆ ತಿಳಿದವರು, ಅವರನ್ನು ಹತ್ತಿರದಿಂದ ನೋಡಿದವರು ಬೇಕಾದಷ್ಟು ಹೇಳ್ತಾರೆ. ನನ್ನ ಅನುಭವದ ಮಿತಿಯಲ್ಲಿ 4 ಮಾತುಗಳನ್ನು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಹರಯೇ ನಮಃ.